ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಹುಟ್ಟುಹಬ್ಬ ಹಾಗೂ ನಮ್ಮ ಬಾಗ್ಲೂರು ಕೆಂಪೇಗೌಡ ಆಟೋ ಚಾಲಕರಿಂದ ನಿಮಗೆ ವಿಶೇಷವಾಗಿ ಇವತ್ತು ಒಂದು ಸನ್ಮಾನ ಹಾಗೂ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭ ಏನು ಹೇಳ್ತೀರಿ ಸರ್? ಇವತ್ತು ಕರ್ನಾಟಕ ರಾಜ್ಯೋತ್ಸವನ ನಮ್ಮ ಬಾಗ್ಲೂರಿನ ಆಟೋ ಚಾಲಕರು ನವಂಬರ್ 9ನೇ ತಾರೀಕು ಶಂಕರ್ನಾಗ್ ಹುಟ್ಟಿದ ಹಬ್ಬಕ್ಕೆ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಇವತ್ತು ಈ ಸತಿ ಅವರು ಅಣ್ಣ ಇಲ್ಲ ನಾವು 14ನೇ ತಾರೀಕು ಮಾಡ್ತೀನಿ ಅಂದರು. ಬೇಡಪ್ಪ ನೀವು ಯಾವಾಗ ಮಾಡ್ತಾಯಿದ್ದೀರಾ ಆ ಡೇಟ್ಗೆ ಮಾಡಿ ಅಂದೆ. ನಮ್ಮ ವೆಂಕಟೇಶು, ನಮ್ಮ ಅಬ್ದುಲ್ಲು, ನಮ್ಮ ಎಲ್ಲ ಚಾಲಕರು ಇಲ್ಲ ನಾನು 14ನೇ ತಾರೀಕು ಮಾಡ್ತೀನಿ ಅಂದರು. ಆಯ್ತಪ್ಪ ಮಾಡಿರಿ ಅಂತಂದೆ. ನಾನು ಶಂಕರ್ನಾಗ ಅಷ್ಟು ದೊಡ್ಡನಲ್ಲ, ನಾನು ಚಿಕ್ಕವನು, ಒಬ್ಬ ಸಣ್ಣ ಹೋರಾಟಗಾರ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಜೊತೆಯಲ್ಲಿ ಸುಮಾರು 21 ವರ್ಷ ಜರ್ನಿ ಮಾಡ್ಕೊಂಡು ಬಂದಿದ್ದೀರಿ. ನಾವು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬ್ಯಾಟ್ರಾಂಪುರ ಭಾಗದ ಎಲ್ಲ ನಮ್ಮ ಪದಾಧಿಕಾರಿಗಳು, ಕ್ಷೇತ್ರ ಪದಾಧಿಕಾರಿಗಳು, ಶಾಖಾ ಅಧ್ಯಕ್ಷರು, ಹೋಬಳಿ ಪದಾಧಿಕಾರಿಗಳು, ಹೋಬಳಿ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಯಾವುದೇ ಒಂದು ಅವಿಷಯಕ್ಕೆ ಒಳಗಾಗದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾಡು, ನುಡಿ, ಜಲ, ಭಾಷೆ, ಗಡಿ ವಿಚಾರಕ್ಕೆ ನಮ್ಮ ಜೊತೆ ಎಲ್ಲ ಒಗ್ಗೂಡಿ ಕೆಲಸ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಇವತ್ತಿನ ಪ್ರಪಂಚ ಹೆಂಗೆ ಅಂದರೆ ರಾಜಕೀಯದವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೊಟ್ಬಿಡ್ತಾರೆ ಜನ ಎಲ್ಲ. ಆದರೆ ಇವ್ರು ಯಾರು ಕೆಲಸ ಮಾಡಲ್ಲ. ನಮ್ಮ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಆಟೋ ಘಟಕ ಇವತ್ತು ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಟೋ ಘಟಕನೂ ಕೂಡ ಮುಂಚೂಣಿಯಲ್ಲಿದೆ. ನಮ್ಮ ದಾಸರಳ್ಳಿ ಆಟೋ ಘಟಕ ಇರ್ಬೋದು, ಕೊಡಗೇಳಿ ಆಟೋ ಘಟಕ ಇರ್ಬೋದು, ಹಾಗೆ ನಮ್ಮ ಬಾಗ್ಲೂರು ಕ್ರಾಸ್ ಆಟೋ ಘಟಕ ಇರ್ಬೋದು, ಕಟ್ಗೆನಹಳ್ಳಿ ಆಟೋ ಘಟಕ ಇರ್ಬೋದು, ಬೆಳ್ಳಳ್ಳಿ ಆಟೋ ಘಟಕ ಇರ್ಬೋದು, ಬಾಗ್ಲೂರು ಆಟೋ ಘಟಕ, ಹಾಗೆ ಸದಳ್ಳಿ ಆಟೋ ಘಟಕ ಎಲ್ಲರೂ ಕೂಡ ಎಲ್ಲ ಹೋರಾಟಕ್ಕೂ ಭಾಗವಹಿಸ್ತಾರೆ. ನಾವು ಹೇಳಿದಾಗ ನಾವು ಹೆಚ್ಚಿಗೆ ಆಟೋ ಘಟಕದವ್ರನ್ನ ಕರೆಯಲ್ಲ. ಯಾಕೆ ಅಂದರೆ ಪಾಪ ಅವ್ರ ಜೀವನ ಇರ್ತದೆ. ಮುಖ್ಯವಾಗಿ ನಮ್ದು ಯಾವುದ್ರ ದೊಡ್ಡ ರ್ಯಾಲಿ ಇದ್ದಾಗ ಅವ್ರನ್ನ ಕರಿತೀವಿ. ಪಾಪ ಎಲ್ಲದಕ್ಕೂ ಭಾಗವಹಿಸ್ತಾರೆ. ಹಾಗೆ ಇವತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಪೇಗೌಡ ಆಟೋ ಚಾಲಕರು ನಮ್ಮ ಬಾಗ್ಲೂರಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆ ರಾಜ್ಯೋತ್ಸವವನ್ನು ಆಚರಣೆ ಮಾಡಿರೋಂಥ ಎಲ್ಲ ಆಟೋ ಚಾಲಕರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ. ಹಾಗೆ ಇವತ್ತು ಈ ಬಾಗ್ಲೂರಲ್ಲಿ ನಮ್ಮ ಆಟೋ ಚಾಲಕರಿಗೆ ಏನು ಸಮಸ್ಯೆ ಇದೆ ಅಂದರೆ ಈ ಒಂದು ಆಟೋ ನಿಲ್ದಾಣಕ್ಕೆ ಸಮಸ್ಯೆ ಇದೆ. ಅದನ್ನು ನಾನು ಆಲ್ರೆಡಿ ಅಂದರೆ ನಮ್ಮ ಪಂಚಾಯತಿಯ ಅಧ್ಯಕ್ಷರು ಕೆಂಪೇಗೌಡರಿಗೆ ನಾನು ಒಂದು ಸತಿ ಹೇಳಿದ್ದೀನಿ, ನೋಡಪ್ಪ ಅವ್ರ ಆಟೋ ಚಾಲಕರಿಗೆ ಒಂದು ನಿಲ್ದಾಣ ಮಾಡಿಕೊಡ್ಬೇಕು, ನೀವೆಲ್ಲ ನಿಮ್ಮೂರವ್ರು ಇದ್ದಾರೆ ಹುಡುಗರು, ಅದರಿಂದ ಅವ್ರು ಜೀವನ ಮಾಡ್ತಾರೆ ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ನಾವು ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀರಿ. 24x7 ಅಂದರೆ 24/7 ಕೆಲಸ ಮಾಡ್ತೀವಿ ಅವ್ರ ಜೊತೆಯಲ್ಲಿ. ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ನಾವು ನಮ್ಮ ಹತ್ರ ಹೇಳ್ಕೊಬೋದು. ನಮ್ಮ ವೆಂಕಟೇಶ್ ಇರ್ಬೋದು, ಅಬ್ಬು ಇರ್ಬೋದು, ನಮ್ಮ ನರಸಣ್ಣರು ಇರ್ಬೋದು, ಅವರೆಲ್ಲ ಆಳ್ವರಿದ್ದಾರೆ ನಮ್ಮ ಸಂಘಟನೆಯಲ್ಲಿ. ಅವರೆಲ್ಲ ಏನು ಹೇಳಿದ್ರು ಕೆಲಸ ಮಾಡಿಕೊಡ್ತೀರ ಅವ್ರಿಗೆ. ಆದ್ದರಿಂದ ಅವರು ಆಟೋ ಇಂದ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದ್ದಾರೆ ಇಲ್ಲಿ. ಎಲ್ಲರಿಗೂ ಈಗ ರಾಜ್ಯೋತ್ಸವಕ್ಕೆ ಶುಭಾಶಯ ತಿಳಿಸ್ತಾ ಒಂದು ಅದ್ದೂರಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಈ ಒಂದು ಮಾಧ್ಯಮದಲ್ಲಿ ನಾನು ಮಾತಾಡ್ತಾ, ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವರು ಕೂಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಬಾಗ್ಲೂರು ಆಟೋ ಘಟಕದವರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಆಟೋ ಡ್ರೈವರ್ಗಳಾಗಿರ್ಬೋದು, ಆಟೋ ಘಟಕದಾಗಿರ್ಬೋದು ಎಲ್ಲರಿಗೂ ನಮ್ಮ ವಂದನೆಗಳನ್ನು ಬಯಸ್ತೀವಿ. ಮತ್ತು ಇವತ್ತು ಏನು ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾದಂಥ ನಮ್ಮ ಸುರೇಶ್ ಅವರು ಹುಟ್ಟುಹಬ್ಬ ಇವತ್ತು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಕೋರ್ತೇನೆ. ಇವತ್ತೇನು ಬಾಗ್ಲೂರಲ್ಲಿ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಏನು ನಮ್ಮ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದಾರೆ, ಅವ್ರಿಗೂ ಸಹ ನನ್ನ ವಂದನೆಗಳನ್ನು ಬಯಸ್ತೇನೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ಈ ಭಾಗದಲ್ಲಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಹುಟ್ಟುಹಾಕಿದ್ದೆ, ಸಂಘಟನೆನ ಹುಟ್ಟುಹಾಕಿದ್ದೆ ನಮ್ಮ ಸುರೇಶ್ ಅಣ್ಣವರು. ಅವರಿಂದನೇ ಇವತ್ತು ಅವರು ರಾಜ್ಯ ಮಟ್ಟದಲ್ಲಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾದಂಥ ರಘುಪತಿಯವ್ರನ್ನ ಬ್ಯಾಟ್ರಾಯಂಪುರ ಕ್ಷೇತ್ರದ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಇವತ್ತು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ. ಹಂಗಾಗಿ ಇದಕ್ಕೆಲ್ಲ ಮುಖ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ
ನಾರಾಯಣಗೌಡರು ಇರೋದ್ರಿಂದನೇ ಇದೆಲ್ಲ ನಡೀತಾ ಇರೋದು. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನೋದು ನಿಂತಿರೋದೇ ನಮ್ಮ ನಾರಾಯಣಗೌಡರಿಂದ. ಸೊ ಅವ್ರಿಗೂ ಸಹ ನಮ್ಮ ವಂದನೆಗಳನ್ನ ಅರ್ಪಿಸ್ತಾ ಈ ಮಾತನ್ನು ಮುಗಿಸ್ತೇನೆ. ನಿಮ್ಮ ಮಾಧ್ಯಮ ಮುಖಾಂತರ 70ನೇ ವರ್ಷದ ರಾಜ್ಯೋತ್ಸವಕ್ಕೆ ಶುಭಾಶಯಗಳು ಕೋರ್ತಾ ಎಲ್ಲ ಈ ಆಟೋ ಚಾಲಕರ ಬಾಗ್ಲೂರು ವತಿಯಿಂದ ತುಂಬ ಅದ್ಧೂರಿಯಾಗಿ ಮಾಡಿರೋಂಥ ಒಂದು ಕಾರ್ಯಕ್ರಮದ ಇವತ್ತು ನಮಗೆ ವಿಶೇಷ ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಹೋರಾಟ ಗುರುಗಳು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಅಣ್ಣ ಸುರೇಶ್ ಅಣ್ಣವ್ರ ಬರ್ಡೇ ದಿನವೇ ಇವತ್ತು ಇಂದು ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಏರ್ಪಡಿಸಿದ್ದಾರೆ. ನಮಗೂ ಖುಷಿಯಾಯಿತು, ಪ್ರತಿ ವರ್ಷ ಬರ್ತಿದ್ವಿ. ಇವತ್ತು ಈ ಸತಿ ವಿಶೇಷವಾಗಿ ಮಾಡಿ ಬಾಗ್ಲೂರಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದ ಪಡೆದು ಇವಾಗ ಧ್ವಜಾರೋಹಣ ಮಾಡಿ ಎಲ್ಲ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಮುಖಾಂತರ ಕರ್ನಾಟಕದಲ್ಲಿ ರಾಜ್ಯೋತ್ಸವ ನವಂಬರ್ 1 ನಂಬರ್ 1 ಅಂತ ಸೀಮಿತ ಆಗಬಾರ್ದು. ಪ್ರತಿ ವರ್ಷವೂ ನಮಗೆ ರಾಜ್ಯೋತ್ಸವನೇ ಯಾವುದಾದ್ರೂ ಒಂದು ಮೂಲೆಯಲ್ಲಾದರೂ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇರ್ತದೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಮಾತು ಮುಗಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ಸುರೇಶ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಭಾಗದ ಮುಖಂಡರು, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತುಂಬ ಅಮೋಘವಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಭಗವಂತರು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ರೀತಿ ಹೋರಾಟ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನ ಸರ್, ಇವತ್ತು ನಮ್ಮ ಆಟೋ ಚಾಲಕ ಒಂದು ಅದ್ದೂರಿ ರಾಜ್ಯೋತ್ಸವ ಕೇಳಿದ್ದಾರೆ, ಅವರಿಗೆ ಒಂದು ಏನು ಇಷ್ಟಪಡ್ತೀರಾ? ಪ್ರತಿ ವರ್ಷವೂ ನಮ್ಮ ಭಾಗದಲ್ಲಿ ಆಟೋ ಚಾಲಕರು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಮತ್ತು ಕೆಂಪೇಗೌಡ ಆಟೋ ಸಮಿತಿಯಲ್ಲಿ ಈ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಟೋ ಚಾಲಕರ ಸಂಘದ ಭಾಗದ ಆಟೋ ಚಾಲಕರ ಸಂಘಕ್ಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕೆಂಪೇಗೌಡ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಬಳಗದ ಗೆಳೆಯರಿಗೂ ನಾನು ಆರ್ಥಿಕವಾದ ಶುಭಾಶಯಗಳನ್ನು ಬಂದಂಥ ವಯಸ್ಸಾದ ಹಿರಿಯ ನಾಗರಿಕರು ಯಾರಾದರೂ ಕೇಳಿದ್ರೆ ಸ್ಪಂದಿಸಿ ಒಂದು ಉತ್ತಮವಾದ ಸಾಧನೆ ಮಾಡ್ತಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಶುಭಾಶಯ ಕೋರ್ತೀನಿ. ಅದೇ ರೀತಿ ಅವ್ರ ಆಟೋ ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಸಹ ನಾವು ಮಾಡಿದ್ದೀವಿ. ಈ ರೋಡ್ ಅಗಲೀಕರಣ ಆದಮೇಲೆ ಅವ್ರಿಗೂ ಒಂದು ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಟೋ ಸ್ಟ್ಯಾಂಡ್ ಈ ರೋಡೆಲ್ಲ ಅಗಲ ಆದಮೇಲೆ ಯಾವ ರೀತಿಯಲ್ಲಿ ಜಾಗ ಉಳ್ಕೊಂಡು ಇವತ್ತಿನ ದಿವಸ ಏನು ಇಷ್ಟು ವಿಜೃಂಭಣೆಯಿಂದ ಇವತ್ತು ನಮ್ಮ ಬಾಗಿಲೂರು ಆಟೋ ಚಾಲಕರು ಏನಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ಇವತ್ತು ಈ ಒಗ್ಗಟ್ಟು ಪ್ರದರ್ಶನ ಏನಂದರೆ ಇವತ್ತು ನಮ್ಮ ಬಾಗಿಲೂರಲ್ಲಿ ಒಂದು ಕನ್ನಡದ ಕಂಪು ಇವತ್ತು ತೋರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಕ್ಕದ ಗ್ರಾಮದ ಸಾತ್ನೂರಿನಿಂದ ಸುರೇಶ್ ಅಣ್ಣವರು ಅವರು ಕನ್ನಡ ಪರ ಹೋರಾಟಗಾರರು, ಅವರು ಸಹ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಏನು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಏನಂದರೆ ಎಲ್ಲರೂ ನಿಂತ್ಕೊಂಡಿದ್ದಾರೆ. ನಮ್ಮ ಆಟೋ ಚಾಲಕರು ಎಲ್ಲರೂ ಅಣ್ತಮ್ಮಂದ್ರ ಥರ ಎಲ್ಲ ಒಂದು ಮಿತ್ರಕೂಟ ಮಾಡಿಕೊಂಡು ಇವತ್ತು ನಮ್ಮ ಬಾಗಿಲೂರು ಗ್ರಾಮದಲ್ಲಿ ಒಂದು ಹಬ್ಬ ಮಾಡಬೇಕು, ಕನ್ನಡದ ಹಬ್ಬ ಮಾಡಬೇಕಂತ ಹೇಳ್ಬಿಟ್ಟು ನಿಂತ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸುರೇಶ್ ಅಣ್ಣವ್ರು ಬಂದಿದ್ದಾರೆ. ಅವ್ರದ್ದು ಸಹ ಇದರಲ್ಲಿ ಬಹಳಷ್ಟು ಸಹಕಾರ ಇದೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಪೇಗೌಡರು ಅವರು ಸಹಕಾರ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಒಮ್ಮತ ತಗೊಂಡು ಅವ್ರ ನಿಟ್ಟಿನಲ್ಲಿ ಅವರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಊರಿನ ಏನು ಹುಡುಗರಿದ್ದಾರೆ ಮತ್ತು ಹಿರಿಯರು ಇದ್ದಾರೆ ಇದರಲ್ಲಿ ಅವರು ಒಂದು ಮಾರ್ಗದರ್ಶನ ತಗೊಂಡು ಇವತ್ತು ಇಷ್ಟು ಚೆನ್ನಾಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ಸರ್, ನಮ್ಮ ಕರವೇ ರಾಜ್ಯ ಕಾರ್ಯದರ್ಶಿಗಳಂತ ಸುರೇಶ್ ಅಣ್ಣ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಏನು ವಿಶೇಷ ಹೇಳ್ತೀರಾ? ಫಸ್ಟು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಕರ್ನಾಟಕದ ಒಂದು ಸುಪುತ್ರನ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರು ಸುರೇಶ್ ಅವರು, ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು. ಬಂಧುಗಳೇ, ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾಲೆ ಹಾಕ್ಕೊಂಡಿದ್ದೀನಿ, ಕ್ಷಮಿಸಬೇಕು, ಯಾಕಂದರೆ ಇದು ಮೀಡಿಯಾದಲ್ಲಿ ನಾವು ಬೇರೆ ರೀತಿ ಮಾತಾಡೋಂಗಿಲ್ಲ. ಬಂಧುಗಳೇ, ನಾನು ಬಹುಶಃ ಒಂದು 25-30 ವರ್ಷದಿಂದ ನಾನು ಸುರೇಶ್ ಗೌಡರು ನೋಡ್ತಾ ಇರೋದು. ಆದರೆ ಆ ವ್ಯಕ್ತಿ ಇದುವರೆಗೂ ನಾವನ್ನ ಒಂದು ರಾಜಕೀಯ ಅಪೇಕ್ಷೆ ಪಟ್ಟು ರಾಜಕೀಯದಲ್ಲಿ ನಾವು ಸದಸ್ಯರುಗಳಾಗಿದ್ದೀರಿ, ಜಿಲ್ಲಾ ಪಂಚಾಯತ್ಗೆ ನಿಂತಿದ್ದೀರಿ, ತಾಲೂಕು ಪಂಚಾಯತ್ಗೆ ನಿಂತಿದ್ದೀರಿ. ಬಂಧುಗಳೇ, ಖಂಡಿತವಾಗಲೂ ನಮ್ಮ ಸುರೇಶ್ ಅಣ್ಣವರು ಅಧ್ಯಕ್ಷರು ಆಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸತತವಾಗಿ ಅವರು ಕಾರ್ಯ ಮಾಡ್ತಾಯಿದ್ದಾರೆ. ಯಾವುದೇ ರಾಜಕೀಯ ಮಾನ್ಯತೆ ಕೊಡ್ತಾ ಇಲ್ಲ. ಎಷ್ಟೋ ಸರಿ ನನ್ನ ಮುಂದೆನೇ ನಾನೇ ಅವ್ರನ್ನ ಕಾರ್ಪೊರೇಟ್ಗೆ ನಿಂತ್ಕೊಳ್ರಿ ಅಂತ ಸಹ ನಾನು ಹೇಳಿದ್ದೀನಿ. ಇಲ್ಲ ಬೇಡ, ಎಲ್ಲೋ ಒಂದು ಕಡೆ ನನ್ನ ಒಂದು ನಾಡು ನುಡಿ ಒಂದು ಕರ್ನಾಟಕದ ಒಂದು ನೆಲ ಜಲ ಭಾಷೆಗೋಸ್ಕರ ನಾನು ದುಡಿತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಇನ್ನೊಂದಪ್ಪ ಏನಂತಂತಂದರೆ, ನಮ್ಮ ಬಾಗಿಲೂರಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಿಂದೂಗಳಿರ್ಬೋದು, ಕ್ರೈಸ್ತರು ಇರ್ಬೋದು, ನಮ್ಮ ಮುಸ್ಲ್ಮಾನ್ ಬಾಂಧವರು ಇರ್ಬೋದು, ಖಂಡಿತವಾಗ್ಲೂ ಎಲ್ಲ ನಮ್ಮ ರಜಾಕ್ಪಾಳ್ಯ ಸ್ನೇಹಿತರು ನಾವು ನೋಡ್ತಾ ಇದ್ದರೆ
ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಮಾಡಿರಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸದಾಕಾಲ ಅವರು ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಥ್ಯಾಂಕ್ ಯು. ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕ ಸಂಘದಿಂದ ಇವತ್ತು ಸುರೇಶ್ ಅಣ್ಣ ಹಾಗೂ ಶಂಕರ್ ಅವರು ಹುಟ್ಟುಹಬ್ಬ ಪ್ರಯುಕ್ತ ರಾಜ್ಯೋತ್ಸವ ಇಟ್ಕೊಂಡಿದ್ದೀರಾ. ಈ ಸಂದರ್ಭ ಏನು ಹೇಳ್ತೀರಾ? ಖಂಡಿತವಾಗಿ ನಮ್ಮನ್ನು ಸುರೇಶ್ ಅಣ್ಣ, ನಮ್ಮ ಹೆಸರು ರಘುಪತಿ ಅಂತ, ನೂತನವಾಗಿ ಬೇಟ್ರಾಂಪುರ ಕ್ಷೇತ್ರಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಸುರೇಶ್ ಅಣ್ಣವ್ರನ್ನ ಒಂದು 15-16 ವರ್ಷದಿಂದ ನಾವು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅವರು ಕನ್ನಡ ನಾಡು ನುಡಿ ಜಲಕ್ಕೆ ಏನೇ ಧಕ್ಕೆ ಬಂದ್ರೂ ತುಂಬ ನಿಷ್ಠೆಯಿಂದ ಹೋರಾಟ ಮಾಡ್ಕೊಂಬರ್ತಾಯಿದ್ದಾರೆ. ಮತ್ತು ಈ ಥರ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಂತ ಯಾರೇ ಬಂದ್ರೂ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿ ಅಂತ ಬೆನ್ತೊಟ್ಟಿ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡ್ತಾರೆ. ಹಂಗಾಗಿ ಬಾಗ್ಲೂರಾಗ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನಾವು 5 ವರ್ಷದಿಂದ ತಪ್ಪದೆ ಬರ್ತಾಯಿದ್ದೀರಿ. ಸುರೇಶ್ ಅಣ್ಣ ಹುಟ್ಟುಹಬ್ಬ ಪ್ರಯುಕ್ತದಿಂದ ಈ ಕನ್ನಡ ರಾಜ್ಯೋತ್ಸವ ಇವತ್ತು ಇಟ್ಕೊಂಡಿದ್ದಾರೆ ಬಾಗ್ಲೂರಲ್ಲಿ. ಹಂಗಾಗಿ ಧನ್ಯವಾದಗಳು ಕೊಡ್ತಾಯಿದ್ದೀರಿ ಸುರೇಶ್ ಅಣ್ಣ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ